ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಶ್ರೀರಾಮದೂತ ವಾನರಯೋಧ. ಇನ್ನೇನು ಕೆಲವೇ ದಿನಗಳಲ್ಲಿ ಶ್ರೀ ಮಾದಪ್ಪನ ಒಂದು ಮಲೆಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಹೊಡ್ತೀರ. ಇವತ್ತು ಏನು ಒಂದು ತಾಳಬೆಟ್ಟದಿಂದ ಮುಂದೆಗಡೆ ಒಂದು ಚಿರತೆ ಒಂದು ಯುವಕನ ಹೇಗೆ ಕೊಂದಾಗ್ತಂತ ಇವತ್ತು ಎಲ್ಲ ಸುದ್ದಿ ಮಾಧ್ಯಮದಲ್ಲೂ ಕೂಡ ಪ್ರಕಟಣೆ ಆಗ್ತಾಯಿದೆ. ದಯವಿಟ್ಟು ನಾನು ಹೋದ ವರ್ಷವೇ ಪ್ರಕಟಣೆ ಮಾಡಿದೆ, ರಾತ್ರಿ 1 ಗಂಟೆ 2 ಗಂಟೆಲೆಲ್ಲ ಬಂದು ವಿಡಿಯೋ ಅಪ್ಡೇಟ್ ಮಾಡ್ತೀನಿ. ಆ ವಿಡಿಯೋ ಕೂಡ ನೀವು ನೋಡಿ. ಅಲ್ಲಿ ಯಾವುದೇ ರೀತಿಯಾದ ಒಂದು ಭದ್ರತೆಗಳಿಲ್ಲ. ಬೆಟ್ಟದಲ್ಲಿ ನೀವು ನೈಟಲ್ಲಿ ಪಾದಯಾತ್ರೆ ಮಾಡ್ತೀರಲ್ಲ, ಯಾವುದೇ ಭದ್ರತೆಗಳಿಲ್ಲ. ನೀವು ಆ ಮೊಬೈಲ್ ಟಾರ್ಚಲ್ಲಿ ಹೋಗ್ತಾ ಇರ್ತೀರ, ಯಾವುದೇ ಅಲ್ಲಿ ಸೋಲಾರ್ ಲೈಟ್ ಕೂಡ ಇಲ್ಲ, ಸೋಲಾರ್ ಲೈಟ್ಗಳ ವ್ಯವಸ್ಥೆಗಳು ಕೂಡ ಇಲ್ಲ. ಭಕ್ತಾದಿಗಳ ಇವತ್ತು 106 ಕೋಟಿ ದೇವಸ್ಥಾನದ ಹುಂಡಿ ಹಣ ಸರ್ಕಾರಕ್ಕೆ ಬಂದರೂ ಕೂಡ ಇಂಥ ಪುಣ್ಯಕ್ಷೇತ್ರಗಳಿಗೆ ಅವರಿಗೆ ಸಾಕಷ್ಟು ಮೂಲಸೌಕರ್ಯ ಇವತ್ತುವರೆಗೂ ಅವರು ಮಾಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ಜನನೂ ಅದೇ ರೀತಿ ಇದ್ದೀರಾ. ನಾನು ನೋಡಿ ಹೋದ ವರ್ಷ ಆದರೆ ಎಚ್ಚರಿಕೆ ಕೊಟ್ಟಿದ್ದೆ. ನಾನು ನೈಟಲ್ಲಿ ಎಲ್ಲ ಸಾಕ್ತಾಯಿದ್ರಿ, ಯಾವುದೇ ಭದ್ರತೆಗಳಿಲ್ಲ, ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇರ್ತೀರಾ. ಆದರೆ ನೋಡಿ, ಈ ಘಟನೆಗಳು ಸಂಭವಿಸಿದಾಗ ಯಾರೂ ಬರೋಲ್ಲ, ನಿಮ್ಮ ಕುಟುಂಬಕ್ಕೆ ಯಾರೂ ಆಗೋದಿಲ್ಲ. ನಾನು ಹೇಳೋದಷ್ಟೇ, ಪ್ರತಿಯೊಬ್ಬರು ಕೂಡ ಜಾಗೃತೆಯಿಂದ ಅಂಥ ಕಾಡಿನ ಪ್ರದೇಶಗಳಲ್ಲಿ ಹೋಗಬೇಕಾದ್ರೆ ಎಚ್ಚರಿಕೆ ವಹಿಸಿ. ಬೆಳಗಿನ ಜಾವ ಸಾಧ್ಯವಾದಷ್ಟು ಆ ಸ್ಥಳದಲ್ಲಿ ನೀವು ಸಂಚಾರ ಮಾಡಿ ಅಂತ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ. ಯಾಕಂದರೆ ಈಗಾಗಿರೋ ಘಟನೆ ಮುಂದೆ ಯಾರಿಗೂ ಆಗಬಾರ್ದು. ಸರ್ಕಾರ ಇನ್ನಾದರೂ ಎಚ್ಚೆತ್ಕೊಂಡು ಆ ಮುಖ್ಯ ರಸ್ತೆಗಳಲ್ಲಿ ಭಕ್ತಾದಿಗಳು ಸಾಗುವಂಥದ್ದು ಬೇಕಾದ್ರೆ ನೀವೇನ ಪಾದಯಾತ್ರೆಗೆ ಅನುವು ಮಾಡಿಕೊಟ್ರೆ ಸೋಲಾರ್ ಲೈಟ್ಗಳಾದರೂ ಅಳವಡಿಸಿ, ಹೆಚ್ಚಿನ ಭದ್ರತೆ ನಿಯೋಜಿಸಿ ಅಂತ ನಾನು ಈ ಮೂಲಕ ಮನವಿ ಮಾಡ್ತಾಯಿದ್ದೀನಿ ಸರ್ಕಾರದಲ್ಲಿ. ಏಕೆಂದರೆ ನಾನು ಹೋದ ವರ್ಷ ನೋಡಿದೆ, ಮಲೆಮಹದೇಶ್ವರ ಸುತ್ತಮುತ್ತ ದೇವಸ್ಥಾನ ಯಾವುದೂ ಮೂಲಸೌಕರ್ಯ ಇಲ್ಲ. ಅಲ್ಲಲ್ಲೇ ಗಲೀಜು, ಅಲ್ಲಲ್ಲೆಲ್ಲ ಮಲಗಿರ್ತಾರೆ. ಆ ಕೆಲವು ಭಾಗ ಮುಂದಕ್ಕೆ ಹೋದ್ರೆ ಯಾವುದೂ ಮೂಲಸೌಕರ್ಯ ಇಲ್ಲ. ಭಕ್ತಾದಿಗಳು ಸಾಕು ನೈಟೆಲ್ಲ ಹೋಗ್ತಾ ಇರ್ತಾರೆ ಪಾಪ. ಅಷ್ಟೊತ್ತಲ್ಲಿ ಆನೆ ಬರ್ತದೆ, ಚಿರತೆ ಬರ್ತದೆ, ಹುಲಿ ಬರ್ತದೆ, ಭದ್ರತೆನೂ ಇಲ್ಲ, ರೋಡೇ ಕಾಣಿಸಲ್ಲ. ಆ ಮೊಬೈಲಲ್ಲಿ ಇಷ್ಟು ಟಾರ್ಚರಲ್ಲಿ ಹಾಕೊಂಡು ಹೋಗ್ತಾ ಇರ್ತೀರ. ನಿಮ್ಮ ಕುಟುಂಬಗಳಿಗೆ ನೀವೇ ಜವಾಬ್ದಾರರು, ಯಾರೂ ಬರಲ್ಲ. ಸರ್ಕಾರ ಆಗಲಿ ಯಾರೇ ಆಗಲಿ ಒಂದು ಕೆಲಸ ಬರ್ತಾರೆ, ಅದಿದು ಸ್ವಲ್ಪ ಕೂಡ ಸ್ಪಂದಿಸ್ಬಿಟ್ಟು ಹೊಂಟೋಯ್ತಾರೆ. ದಯವಿಟ್ಟು ಪ್ರತಿಯೊಬ್ಬರು ಮಲೆಮಹದೇಶ್ವರ ಬೆಟ್ಟಕ್ಕೆ ತೆರಳಂಥ ಭಕ್ತಾದಿಗಳಲ್ಲಿ ವಿನಂತಿ ನಾನು ಇದೇ ಮಾಡೋದು, ಪ್ರತಿಯೊಬ್ಬರು ಜಾಗೃತೆಯಿಂದ ನೀವು ಪ್ರಯಾಣ ಬೆಳೆಸಿ, ಪಾದಯಾತ್ರೆ ಮಾಡಿ. ಅಂಥ ಕಾಡು ಪ್ರದೇಶಗಳಲ್ಲಿ ಸಾಗಬೇಕಾದ್ರೆ ಪ್ರತಿಯೊಬ್ಬರು ಎಚ್ಚರಿಕೆ ವಹಿಸಿ ಅಂತ ನಾನು ಈ ಮೂಲಕ ಮನವಿ ಮಾಡ್ತೀನಿ. ಹೋದ ವರ್ಷ ಒಂದು ಕೆಲವು ವಿಡಿಯೋಗಳಿದೆ, ಅದು ಹಾಕ್ತೀನಿ ನೋಡಿ. ನಮ್ಮ ಇವತ್ತು ಕೂಡ ಸರ್ಕಾರಕ್ಕೆ 106 ಕೋಟಿ ದೇವಸ್ಥಾನಗಳಿಂದ ಅನುದಾನ ಬಂದರೂ ಕೂಡ ಯಾವುದೇ ರೀತಿಯಾದ ದೇವಸ್ಥಾನಗಳ ನಮ್ಮ ಪುರಾತನ ದೇವಸ್ಥಾನಗಳು ಇವತ್ತು ಅಭಿವೃದ್ಧಿ ಇಲ್ಲ. ನೋಡಿ ಬೇಕಾದ್ರೆ ಆಗ್ತೀನಿ. ಜೈ ಶ್ರೀರಾಮ್, ಜೈ ಹನುಮಾನ್. ನಾನು ನಿಮ್ಮ ಶ್ರೀರಾಮದೂತ ವಾನರಯೋಧ.